ಪ್ರತ್ಯೇಕ ಲಿಂಗಾಯತ ಧರ್ಮದ್ದು ಭಾರಿ ಚರ್ಚೆ ಆಗ್ತಾ ಇದೆ. ಆಗುತ್ತಾ ಆಗಲ್ಲ, ಏನು ಆಗ್ಬೇಕಂತಾರೆ ಏನಂತ? ಅಲ್ಲ, ಇದ್ರ ಬಗ್ಗೆ ವೈಯಕ್ತಿಕವಾಗಿ ಮಾತಾಡೋದಕ್ಕಿಂತ ಭಾಳನೇ ಸೆನ್ಸಿಟಿವ್ ಇಶ್ಯೂ ಇರುತ್ತೆ. ಎಲ್ಲರದು ಅವ್ರದ್ದೇ ಆದ ಒಂದು ಸೆನ್ಸಿಟಿವಿಟಿ ಇರುತ್ತೆ ರಿಗಾರ್ಡಿಂಗ್ ದೇರ್ ಧರ್ಮ ಇದು. ಆದ್ದರಿಂದ ಇದನ್ನು ಇನ್ನೂ ಸುದೀರ್ಘ ಚರ್ಚೆ ಆಗಿ ಮಾತಾಡೋದು ಸೂಕ್ತ ಅನಿಸುತ್ತೆ ನನಗೆ. ಈಗಾಗಲೇ ಆಗಲೇಬೇಕು ಅಂತ ಹೇಳಿ ಮಠಾಧೀಶರು ಸೇಮ್ ಎಲ್ಲರಿಗೂ ಐ ಥಿಂಕ್ ವೈಯಕ್ತಿಕ ಸ್ವಾತಂತ್ರ್ಯ ಇದೆ ಅಭಿಪ್ರಾಯ ವ್ಯಕ್ತಪಡಿಸಲಿಕ್ಕೆ. ಆದ್ದರಿಂದ ಸಮಾಜದ ಸಂಘಟನೆ ಯಾವ ನಿಲುವು ತಗೊಂಡ್ರೆ ಆಗುತ್ತೆ ಅಂತ ಪ್ರತಿಯೊಬ್ಬರು ಕೂಡ ನಮ್ಮ ಹಿರಿಯರು, ಸಮಾಜವನ್ನು ಮುಖ್ಯಸ್ಥರು ಸಭೆಗಳನ್ನು ಮಾಡಿ ಒಂದು ಒಳ್ಳೆ ತೀರ್ಮಾನಕ್ಕೆ ಬಂದರೆ ಅದು ಸೂಕ್ತ ಅನಿಸುತ್ತೆ. ಮಾವನವ್ರು ಕಡಖಂಡಿತವಾಗಿ ಬೇಡ ಅಂತಲೇ ಹೇಳಿದರು ಹೋದ ಸರಿ ಈ ಥರ ಚರ್ಚೆ ಆದಾಗ. ಅಲ್ಲ, ಅದನ್ನೇ ಹೇಳಿದ್ನಲ್ಲ, ಎಲ್ಲರೂ ಸೇರಿ ಸಭೆ ಮಾಡಬೇಕು. ಬೇಡವೇ ಬೇಡ ಅಂತಲೇ ಹೇಳಿದ್ದಾರೆ ಮಧ್ಯೆ. ಅಲ್ಲ, ಮಾತಾಡೋಣಂತ್ರಿ, ಒಂದು ಸಭೆ ಆದಮೇಲೆ ಅದ್ರ ಬಗ್ಗೆ ತೀರ್ಮಾನ ತಗೊಂಡ್ಮೇಲೆ ಬಹಿರಂಗವಾಗಿ ಹೇಳೋಣ. ಅಲ್ಲಿವರೆಗೂ ಬೇಡ ಇಲ್ಲ. ಈಗ ಶಾಮನೂರ್ ಫ್ಯಾಮಿಲಿ ಅಂತಂದರೆ ಈಗ ಒಂಥರ ಹಿಂದೂ ವಿರೋಧಿ ಅನ್ನೋ ಥರ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಎಲ್ಲ ಆ ಥರ ಆಗ್ತಾ ಇದೆ ಮೇಡಮ್. ನಮ್ಮನ್ನು ನೋಡಿದರೆ ಅನಿಸುತ್ತಾ ಆ ಥರ ನಿಮಗೆ? ಪೂಜೆ ಗೀಜೆ ಎಲ್ಲ ಮಾಡ್ತಾರೆ, ಆದರೆ ನಮ್ಮ ಹಬ್ಬಕ್ಕೆ ಅಡೆತಡೆ ಮಾಡ್ತಾ ಇದ್ದಾರೆ. ಇಲ್ಲ, ಆ ಥರ ಏನೂ ಇಲ್ಲ. ನೀವು ಅದನ್ನು ಪೊಲಿಟಿಕಲ್ ಆ್ಯಂಗಲ್ ಮಾತ್ರ ದಯವಿಟ್ಟು ತೊಗೋಬೇಡ್ರಿ. ನಮಗೆಲ್ಲರ ಬಗ್ಗೆ ಗೌರವ ಇದೆ. ನಮ್ಮ ಕಾನ್ಸ್ಟಿಟ್ಯೂಷನ್ ಯಾವ ರೀತಿ ನಮಗೆ ಹೇಳ್ಕೊಟ್ಟಿದ್ದಾರಲ್ಲ, ಜನಪ್ರತಿನಿಧಿಯಾಗಿ ನಮ್ಮ ಕರ್ತವ್ಯನೂ ಎಲ್ಲರಿಗೂ ಸಮವಾಗಿ ಹಂಚೋದು ನಮ್ಮ ಧರ್ಮ ಆಗಿದೆ. ಆದ್ದರಿಂದ ಒಂದು ಇಂಡಿವಿಜುವಲ್ ಒಪಿನಿಯನ್ ಕೊಡೋದಕ್ಕಿಂತ ಸಮಾಜಕ್ಕೆ ಯಾವುದು ಒಳ್ಳೆಯದು ಅನ್ನೋದನ್ನು ತೀರ್ಮಾನ ತೊಗೊಂಡ್ರೆ ಅದು ಸೂಕ್ತ ಅನಿಸುತ್ತೆ.